me forever on fire. ಯತ್ನಾಳ್ ಉಚ್ಚಾಟನೆಗೆ ವಿಜಯಪುರದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ದೇವರ ಹಿಪ್ಪರಗಿ ತಾಲೂಕಿನ ಕೋರವಾರ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಯಡಿಯೂರಪ್ಪ ಮತ್ತು ವಿಜೇಂದ್ರ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಉಚ್ಚಾಟನೆ ಆದೇಶ ವಾಪಸ್ ಪಡಿಬೇಕು, ಇಲ್ಲದಿದ್ದರೆ ಬಿಜೆಪಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಿಗರು, ಅವರ ಕಾರ್ಯಕರ್ತರು ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಬಿಜೆಪಿಯ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಅದೆಷ್ಟು ಜನ ಇದ್ರೂ ಅಷ್ಟು ಜನರು ಕೂಡ ಬಿಜೆಪಿಗೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅವರ ನಾಯಕ ಇಲ್ಲದ ಮೇಲೆ ನಮಗೆ ಯಾಕಿರಬೇಕು ನಾವು ಅಂತ ಹೇಳಿ ಇದೀಗ ಪ್ರತಿಭಟನೆಯೂ ಕೂಡ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಪ್ಪ ಅಂದ್ರ ಅವರಿಂದ ಮತ್ತೆ ಇವತ್ತಿನ ನಿಂದಾಗ ಬಿಜೆಪಿಯಿಂದ ಹೊರಗೆ ಹಾಕಿದ್ರೆ ಮುಂದೆ ಬರುವ ಇಲೆಕ್ಷನ್ದಾಗ ಪ್ರತಿಯೊಂದು ಅಸೆಂಬ್ಲಿ ಇಲೆಕ್ಷನ್ ಬರಲಿ, MP ಇಲೆಕ್ಷನ್ ಬರಲಿ, ಪ್ರತಿ ZP ಇಲೆಕ್ಷನ್ದಾಗ ಬಿಜೆಪಿ ನೆಲ ಕಸ್ತದ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರ ಅವರಿಂದ ಯಡಿಯೂರಪ್ಪ ಅವರಿಗೆ ಪಾಟೀಲ್ ಪಾಟೀಲ್ ಯತ್ನಾಳ್ ನಗರ ಶಾಸಕರನ್ನ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದ್ದಾರೆ. ಆದರೆ ಈ ಒಂದು ಉಚ್ಚಾಟನೆ ಇಮಿಡಿಯೇಟಾಗಿ ತೆಗೆದುಕೊಂಡಂಥ ನಿರ್ಣಯ ಅಂತೂ ಅಲ್ಲ. ಅವರಿಗೆ ಸತತವಾಗಿ ಎಲ್ಲ ರೀತಿಯ ಒಂದು ಸಮಯಾವಕಾಶವನ್ನು ತಮ್ಮ ನಡವಳಿಕೆಯಲ್ಲಿ, ತಮ್ಮ ಭಾಷೆಯಲ್ಲಿ ಹಿರಿಯರಿಗೆ ಟೀಕೆ ಮಾಡ್ತಕ್ಕಂಥದ್ರ ಬಗ್ಗೆ ತಿದ್ದುಕೊಳ್ಳಿ ಅಂಥೇಳಿ ಸಾಕಷ್ಟು ಕಾಲಾವಕಾಶನ ಕೊಟ್ಟಿದ್ದರು. ಆದರೂ ಕೂಡ ಅವರು ತಮ್ಮ ಟೀಕೆಯನ್ನು ಹಾಗೆಯೇ ಕೊನೆವರೆಗೂ ಕೂಡ ಮುಂದುವರಿಸ್ತಾ. ಬಸನಗೌಡ ಯತ್ನಾಳ್ ಉಚ್ಚಾಟನೆ ನಮಗೆ ಮಾಹಿತಿ ಸಿಕ್ತು. ನಿಜವಾಗಿ ಕೂಡ ಇದು ನಮಗೂ ಕೂಡ ನೋವನ್ನು ಉಂಟು ಮಾಡಿದೆ. ಬಿಜಾಪುರದಲ್ಲಿ ಅವರು ಕೂಡ ಸಾಕಷ್ಟು ಭಾರತೀಯ ಜನತಾ ಪಕ್ಷಕ್ಕಾಗಿ ಪಕ್ಷ ಕಟ್ಟಿದ್ರಲ್ಲಿ ಕೂಡ ಅವರು ಒಬ್ಬರಿದ್ದರು. ಆದರೆ ಯಾವ ಕಾರಣ ಗೊತ್ತಿಲ್ಲ, ಬಸನಗೌಡರು ಏಕಾಏಕಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪನವರಿಗೆ ಟಾರ್ಗೆಟ್ ಮಾಡಿ ಮಾತನಾಡೋದಿರ್ಬೋದು, ಮತ್ತು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೂ ಕೂಡ ಟಾರ್ಗೆಟ್ ಮಾಡಿ ಮಾತನಾಡ್ತಕ್ಕಂಥ ಒಂದು ವಿಷಯದಲ್ಲಿ ಇದು ನಡೀತಾ ಇತ್ತು. ಆದರೆ ಮಾತನಾಡಿಸ್ಕೊಂಡವರು ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಯಾರಿಗೀ ಅಂತಕ್ಕಂಥ ಒಂದು ನೋವಿನಿಂದ ಅವರು ಯಾವಾಗಲೂ ಕೂಡ ಅವರು ಸಹಿಸ್ಕೊಂಡೇ ಬಂದರು. ತಮ್ಗೆ ಗೊತ್ತಿದೆ, ಒಂದು ಇರಿಬಿಗೆ ನೀವು ಒಂದು